ಫಿಫ್ತ್ ಹೆಡ್ಡಿಂಗ್ ಇನ್ ಫಿಗರ್ 6.27 ಅವನೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ, ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ಟೂ ಮಿರರ್ಸ್. ಓಕೆ, ಈಗ ಇಲ್ಲಿ ಗಿವನ್ ಬರ್ದ್ಬಿಡೋಣ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ. ಓಕೆ, ಗಿವನ್ ಏನ್ ಕೊಟ್ಟಿದ್ದಾರೆ, ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ಟೂ ಮಿರರ್ಸ್. ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ಟೂ ಮಿರರ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾನೆ, ಆರ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್, ಅಂದ್ರೆ ನಥಿಂಗ್ ಬಟ್ ಏನು, ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್. ಓಕೆ, ಆಮೇಲೆ ಥಿಯರಿ ಎಲ್ಲ ಕೊಟ್ಟಿದ್ದಾನೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವೇನ್ ಪ್ರೂವ್ ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಪ್ರೂವ್ ಮಾಡಬೇಕು. ಓಕೆ, ಅವ್ನು ಏನ್ ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ. ಓಕೆ, ಪಿ ಕ್ಯೂ ಒಂದು ಮಿರರ್, ಆರ್ ಎಸ್ ಒಂದು ಮಿರರ್. ಮಿರರ್ ಕೆಲಸ ಏನು, ರಿಫ್ಲೆಕ್ಟ್ ಮಾಡುತ್ತೆ, ಹೌದಾ. ಈಗ ಒಂದ್ ರೇ ಇನ್ಸಿಡೆಂಟ್ ಮಾಡ್ದ, ಓಕೆ, ಇಲ್ಲಿಂದ ಇನ್ಸಿಡೆಂಟ್ ಮಾಡ್ದ, ಇದು ಮಿರರ್. ಓಕೆ, ಪಿ ಕ್ಯೂ ಮಿರರ್ ಇದರಿಂದ ಏನ್ ಮಾಡ್ತು, ಮಿರರ್ ರಿಫ್ಲೆಕ್ಟ್ ಮಾಡ್ತು, ಹಿಂಗೋಯ್ತು, ಬಿದ್ದ ತಕ್ಷಣ ರಿಫ್ಲೆಕ್ಟ್ ಆಯ್ತು. ಓಕೆ, ಆಮೇಲೆ ಆರ್ ಎಸ್ ಕೂಡ ಮಿರರ್ ತಾನೆ, ಇದು ಕೂಡ ಇಲ್ಲಿ ಮಿರರ್ ಬಿದ್ದ ತಕ್ಷಣ ಇದು ಮತ್ತೆ ರಿಫ್ಲೆಕ್ಟ್ ಆಯ್ತು. ಓಕೆ, ಎರಡ್ ಸರಿ ರಿಫ್ಲೆಕ್ಟ್ ಆಯ್ತು. ಒಂದು ಮಿರರ್ ಪಿ ಕ್ಯೂ ಬಿದ್ದಾಗ ಒಂದ್ಸರಿ ರಿಫ್ಲೆಕ್ಟ್ ಆಯ್ತು, ಆಮೇಲೆ ಆರ್ ಎಸ್ ಬಿದ್ದಾಗ ಒಂದ್ಸರಿ ರಿಫ್ಲೆಕ್ಟ್ ಆಯ್ತು. ಓಕೆನಾ. ಸೊ ಇದಕ್ಕೆ ಈ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ನಿಮಗೆ ಸೈನ್ಸ್ ಸ್ವಲ್ಪ ಬೇಸಿಕ್ ಗೊತ್ತಿರ್ಬೇಕು, ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ನಿಮಗೇನು ಗೊತ್ತಿರ್ಬೇಕಂದ್ರೆ ಅನ್ಕೊಳ್ಳೋಣ, ಇದು ಒಂದು ಮಿರರ್ ಇತ್ತು ಅಂತ ಅನ್ಕೊಳ್ಳೋಣ. ಓಕೆ, ಇದಕ್ಕೆ ನಾನು ಒಂದು ರೇ ಹಾಕಿದ್ರೆ, ಓಕೆ, ಇದನ್ನ ಏನಂತ ಕರಿತೀವಿ, ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಓಕೆ, ಇದೇನಿದು, ಈ ರೇನ ಇನ್ಸಿಡೆಂಟ್ ರೇ ಅಂತ ಕರಿತೀನಿ. ಓಕೆ, ಈ ಪಾಯಿಂಟಿಗೆ, ಈ ಪಾಯಿಂಟಿಂದ ಇಲ್ಲಿ ಪ್ರೊಟ್ರಾಕ್ಟರ್ 90 ಡಿಗ್ರಿ ಹಾಕಿದ್ರೆ, ಓಕೆ, ಅದನ್ನ ಏನಂತ ಕರಿತೀವಿ, ಇದು ನಾರ್ಮಲ್ ಆಗುತ್ತೆ. ಓಕೆ, ಇದನ್ನ ಏನಂತ ಕರಿತೀವಿ, ನಾರ್ಮಲ್ ಅಂತ ಕರಿತೀವಿ. ಓಕೆ, ಇದು ಇನ್ಸಿಡೆಂಟ್ ರೇ, ಈ ಪಾಯಿಂಟಿಗೆ ನಾನು 90 ಡಿಗ್ರಿ ಲೈನ್ ಹಾಕಿದ್ರೆ ಅದು ನಾರ್ಮಲ್ ಆಯ್ತು. ಓಕೆ, ಇದು ಬಿದ್ದ ತಕ್ಷಣ ಏನಾಗುತ್ತೆ, ರಿಫ್ಲೆಕ್ಟ್ ಆಯ್ತು, ಹೌದಾ. ಈಗ ನಿಮಗೇನು ಗೊತ್ತಾಗಬೇಕಂದ್ರೆ, ಇದು ಇನ್ಸಿಡೆಂಟ್ ರೇ ತಾನೆ, ಇದು ನಾರ್ಮಲ್, ಇವರಿಬ್ಬರ ಮಧ್ಯೆ ಆಂಗಲ್ ಏನಂತ ಕರೀತಾರೆ, ಐ ಅಂತ ಕರೀತಾರೆ. ಐ ಅಂದ್ರೆ ಏನು, ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಏನ್ ಬರಿತೀವಿ, ಐನ ನಾನು ಇಲ್ಲಿ ಬರಿತೀನಿ ಬೇಕಿದ್ರೆ, ಐನ ಏನಂತ ಕರಿತೀವಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಓಕೆ, ಆರ್ ಅಂದ್ರೆ ಏನು, ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಐ ಆರ್ ಅಂತಂದ್ರೆ ಇನ್ಸಿಡೆಂಟ್ ರೇ. ಓಕೆ, ಆರ್ ಆರ್ ಅಂದ್ರೆ ರಿಫ್ಲೆಕ್ಟೆಡ್ ರೇ ಅಂತ ಅನ್ಕೊಡಿ. ಓಕೆ, ಆರ್ ಆರ್ ಅಂದ್ರೆ ಏನು, ರಿಫ್ಲೆಕ್ಟೆಡ್ ರೇ. ಇದು ಬಂದ್ಬಿಟ್ಟೇನು, ಆರ್ ಆರ್ ರಿಫ್ಲೆಕ್ಟೆಡ್ ರೇ. ನಾನು ಇನ್ಸಿಡೆಂಟ್ ರೇ ಮಾಡಿದೆ, ರಿಫ್ಲೆಕ್ಟೆಡ್ ಆದ ತಕ್ಷಣ ಅದು ರಿಫ್ಲೆಕ್ಟೆಡ್ ರೇ. ಈಗ ಈ ಇನ್ಸಿಡೆಂಟ್ ರೇ ಆದಾಗ ಒಂದು ಪಾಯಿಂಟ್ ಹಾಕಿದ್ನಲ್ಲ, ಓಕೆ, ಆ ಪಾಯಿಂಟಿಗೆ 90 ಡಿಗ್ರಿ ಪ್ರೊಟ್ರಾಕ್ಟರ್ ಇಂದ 90 ಡಿಗ್ರಿ ಆಗಿದೆ, ಅದು ನಾರ್ಮಲ್ ಆಯ್ತು, ಅದು ನಾರ್ಮಲ್. ಈಗ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಮತ್ತೆ ನಾರ್ಮಲ್, ಇವರಿಬ್ಬರ ಮಧ್ಯೆ ಆಂಗಲ್ ಏನು, ಐ. ಆಮೇಲೆ ನಾರ್ಮಲ್ ಮತ್ತೆ ರಿಫ್ಲೆಕ್ಟೆಡ್ ರೇ, ಇವರಿಬ್ಬರ ಮಧ್ಯೆ ಆಂಗಲ್ ನ ಆರ್ ಅಂತ ಕರಿತೀವಿ. ಓಕೆ, ಒಂದು ಐ, ಇನ್ನೊಂದು ಆರ್. ಆರ್ ಅಂದ್ರೆ ಏನು, ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಓಕೆ, ಇದು ಆಂಗಲ್ ಆಫ್ ರಿಫ್ಲೆಕ್ಷನ್ ಏನು, ಆಂಗಲ್ ಬಿಟ್ವೀನ್ ಏನು, ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ. ಓಕೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಏನು, ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ. ಓಕೆ, ಈಗ ಮಿರರ್ ಪ್ರಕಾರ ಏನು, ಮಿರರು ಹೆಂಗಿರುತ್ತೆ ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್, ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರ್ತತೋ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರ್ತತೆ, ಅದು ನಿಮಗೆ ಗೊತ್ತಿರಬೇಕು. ಇದು ಮೇನ್, ಐ ಇಸ್ ಈಕ್ವಲ್ ಟು ಆರ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು ಫಿಸಿಕ್ಸ್ ಕಾನ್ಸೆಪ್ಟ್. ಓಕೆನಾ, ಅಂದ್ರೆ ಐ ವ್ಯಾಲ್ಯೂ ಎಷ್ಟಿರ್ತತೋ ಆರ್ ವ್ಯಾಲ್ಯೂ ಕೂಡ ಅಷ್ಟಿರ್ತತೆ. ಐ 30 ಡಿಗ್ರಿ ಇದ್ರೆ ಆರ್ ಕೂಡ 30 ಡಿಗ್ರಿ ಇರ್ತತೆ. ಓಕೆನಾ, ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಇವಾಗ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಓಕೆ, ಇದು ಇನ್ಸಿಡೆಂಟ್ ಯಾವ್ದಾ, ಇದಕ್ಕೆ ನಾನೇನ್ ಮಾಡ್ತೀನಿ ಇವಾಗ, ಈ ಇಲ್ಲಿ ಪಾಯಿಂಟ್ ಪ್ರೊಟ್ರಾಕ್ಟ್ ಇಟ್ರೆ ಒಂದು 90 ಡಿಗ್ರಿ ಲೈನ್ ಹಾಕೋಣ ಇಲ್ಲಿ. ಓಕೆ, ಇದನ್ನೇನಂತ ಕರಿತೀನಿ, ಇ ಅಂತ ಕರಿತೀನಿ. ಓಕೆ, ಈಗ ಇದು ನಾರ್ಮಲ್ ಆಯ್ತು, ಹೌದಾ. ಇದೇನಿದು, ಇದನ್ನ ಆಂಗಲ್ 1 ಅಂತ ಕರಿತೀನಿ, ಇದನ್ನ ಆಂಗಲ್ 2 ಅಂತ ಕರಿತೀನಿ. ಆಂಗಲ್ 1 ಎಷ್ಟಿರ್ತದೋ ಆಂಗಲ್ 2 ಕೂಡ ಅಷ್ಟೇ ಇರ್ತತಾನೆ. ಯಾಕೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಆಮೇಲೆ ಈಗ ನೋಡ್ರಿ, ಈ ರಿಫ್ಲೆಕ್ಟೆಡ್ ರೇ ಆಯ್ತಲ್ಲ. ಓಕೆ, ಈ ಕೆಳಗಡೆ ಬಂದು, ಓಕೆ, ಇದು ಕೆಳಗಡೆ ಬಂದ ತಕ್ಷಣ ಏನಾಯ್ತು, ಇದು ಮತ್ತೆ ಇದು ಇನ್ಸಿಡೆಂಟ್ ರೇ ಆಯ್ತು. ಈ ಮಿರರ್ಗೆ ಇದು ಇನ್ಸಿಡೆಂಟ್ ರೇ. ಓಕೆ, ಈ ಮಿರರ್ಗೆ ನೋಡ್ರಿ, ಈ ಮಿರರ್ಗೆ ಇದು ಇನ್ಸಿಡೆಂಟ್ ರೇ. ಓಕೆ, ಈ ಮಿರರ್ಗೆ ಇದು ಮತ್ತೆ ಇನ್ಸಿಡೆಂಟ್ ಆಯ್ತಾನೆ, ಇದ್ರ ಮೇಲೆ ಇನ್ಸಿಡೆಂಟ್ ಆದಾಗ, ಓಕೆ, ಇಲ್ಲಿ ಈ ಪಾಯಿಂಟ್ ಹತ್ರ ಮತ್ತೆ ಒಂದು 90 ಡಿಗ್ರಿ ಲೈನ್ ಹಾಕೋಣ. ಓಕೆ, ಈ ಪಾಯಿಂಟ್ ಹತ್ರ ಏನು, ಒಂದು ಪ್ರೊಟ್ರಾಕ್ಟ್ ಇಟ್ಕೊಂಡು 90 ಡಿಗ್ರಿ ಹಾಕಿದ್ರೆ ಅದನ್ನ ಏನಂತ ಕರಿತೀವಿ, ನಾರ್ಮಲ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀನಿ, ಇದು ಬಿ ಆಯ್ತು, ಇದನ್ನ
ಸಿ ಎಫ್ ಅಂತ ಕರಿತೀವಿ. ಓಕೆನಾ? ಈಗ ನೋಡ್ರಿ, ಇದು ಬಿ 90 ಡಿಗ್ರಿ, ಎಫ್ ಸಿ ಕೂಡ 90 ಡಿಗ್ರಿ ಆಯ್ತು. ಅವಾಗ ಈಗ ನೀವ್ ಹೇಳ್ರಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದು 3 ಅನ್ಕೊಂತೀನಿ, ಇದು 4 ಅಂತೀನಿ. ಈಗ ಇದು ಇನ್ಸಿಡೆಂಟ್ ಆದ್ಮೇಲೆ ಏನಿದೆ, ರಿಫ್ಲೆಕ್ಟ್ ತಾನೆ. ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತದೆ, ಐ ಇಸ್ ಈಕ್ವಲ್ ಟು ಆರ್. ಸೊ ಅದಕ್ಕೆ 3 ಎಷ್ಟಿರ್ತತೋ 4 ಕೂಡ ಅಷ್ಟೇ ಇರ್ತದೆ. ಹೌದಾ? ಕರೆಕ್ಟಾ? ಸೊ ಅದೇ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಯೂಸ್ ಮಾಡಿ ಇವಾಗ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಪ್ರೂವ್ ಮಾಡೋಣ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾನೆ? ಇವಾಗ ನೆಕ್ಸ್ಟ್ ಏನಂದ್ರೆ ಕನ್ಸ್ಟ್ರಕ್ಷನ್ ಬರ್ಬಿಡ್ತೀನಿ. ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ವಿ ನಾವು, ಡಾಟೆಡ್ ಲೈನ್ ಇಂದ ಒಂದೇನು ಇ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಡ್ರಾ ಇ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ 1 ಪಾಯಿಂಟು. ಇನ್ನೊಂದೇನು, ಡ್ರಾ ಎಫ್ ಸಿ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್. ಯಾವಾಗ ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ತೀವೋ ಅದು ಡಾಟೆಡ್ ಲೈನ್ ಇಂದ ಬರಿಬೇಕು. ಓಕೆ, ಈಗ ಪ್ರೂಫ್ ಏನ್ ಬರಿತೀವಿ ಇವಾಗ? ಪ್ರೂಫ್ ಬಂದ್ಬಿಟ್ಟು ಈಗ ನೀವ್ ಹೇಳ್ರಿ ಆಂಗಲ್ 1 ಎಷ್ಟಿರ್ತದೆ, ಆಂಗಲ್ 2 ಕೂಡ ಅಷ್ಟೇ ಇರುತ್ತೆ. ಆಂಗಲ್ 1 ಈಸ್ ಈಕ್ವಲ್ ಟು ಆಂಗಲ್ 2. ಆಮೇಲೆ ಅದೇ ರೀತಿ ಆಂಗಲ್ 3 ಈಸ್ ಈಕ್ವಲ್ ಟು ಆಂಗಲ್ 4. ಎಲ್ಲಿಂದ ಬಂತು ಇದು? ಇವಾಗ ಕಲ್ತ್ವಲ್ಲ, ಅದನ್ನೇನಂತ ಕರಿತೀವಿ? ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಬೈ ಲಾಸ್ ಆಫ್ ರಿಫ್ಲೆಕ್ಷನ್ ಸೊ ನಾವೇನ್ ಬರಿಬೋದು? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್, ಅಂದ್ರೆ ಐ ಈಸ್ ಈಕ್ವಲ್ ಟು ಆರ್. ಅದರಿಂದ ನಾನೇನ್ ಬರ್ದೆ? 1 ಎಷ್ಟಿರ್ತತೋ 2 ಕೂಡ ಅಷ್ಟೇ ಇರ್ತತೆ, 3 ಎಷ್ಟಿರ್ತತೋ 4 ಕೂಡ ಅಷ್ಟೇ ಇರ್ತತೆ. ಓಕೆ, ಇದನ್ನ ಬೇಕಿದ್ರೆ ಇದು ಟೋಟಲ್ ನಾನು ಇದನ್ನೇನಂತ ಕರಿತೀನಿ? ಇಕ್ವೇಶನ್ 1 ಅಂತ ಕರಿತೀನಿ. ಇವೆರಡು ಸೇರಿ ಇಕ್ವೇಶನ್ 1 ಅಂತ ಕರಿತೀನಿ. ಈಗ ನೀವು ನೋಡಿದ್ರೆ, ಈಗ ನೋಡ್ರಿ 2 ಪ್ಯಾರಲಲ್ ಲೈನ್ ಇದೆ. ಓಕೆ, ಇದೊಂದು ಡಾಟೆಡ್ ಲೈನು, ಇದೊಂದು ಡಾಟೆಡ್ ಲೈನ್. ಹೌದಾ? ಈಗ ಇದು ಮಧ್ಯದಾಗ ಒಂದು ಜಾಯಿನ್ ಆಗಿದೆ. ಹೌದಾ? ಇಲ್ಲಿ ನೋಡ್ರಿ, ಈ ಡಯಾಗ್ರಾಮ್ ಸಪ್ರೇಟ್ ಆಗ್ತಿದ್ದೀನಿ, ಇದು ಮಾತ್ರ. ಇದು 2, ಇದು 3. ಈಗ ನೋಡ್ರಿ, ನಿಮಗೆ ಜೆಡ್ ಶೇಪ್ ಕಾಣ್ತಾ ಇದೆ ತಾನೆ? ಓಕೆ, ಇವ್ರಿಬ್ರು ಪ್ಯಾರಲಲ್ ಅಂದ್ರೆ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಅಂದ್ರೆ ಪಕ್ಕ ಇದು ಎಕ್ಸ್ಟೆಂಡ್ ಮಾಡಿದ್ರೆ ಇವರಿಬ್ರು ಕೂಡ ಪ್ಯಾರಲಲ್ ಇರ್ತಾರೆ. ಇವರಿಬ್ರು ಪ್ಯಾರಲಲ್ ಅಂದ್ರೆ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್. ಹೌದಾ? ಓಕೆ, ಈಗ ನೋಡ್ರಿ, ನೀವೇ ಇಲ್ಲಿ ನೋಡ್ರಿ, ಸಪ್ರೇಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಇದು ಒಂದು ಸ್ಟ್ರೇಟ್ ಲೈನ್ 90 ಡಿಗ್ರಿ, ಇದು ಒಂದು ಸ್ಟ್ರೇಟ್ ಲೈನ್ 90 ಡಿಗ್ರಿ. 90 ಡಿಗ್ರಿ ಅಂದ್ರೆ ಸ್ಟ್ರೇಟ್ ಬರುತ್ತೆ. ಇದನ್ನೇ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ಅವಾಗ ಇವರಿಬ್ರು ಕೂಡ ಪ್ಯಾರಲಲ್ ಇರ್ತಾನೆ. ಸೊ ಇದು ಜಾಯಿನ್ ಮಾಡಿದಾಗ ಇವನ್ ಎಷ್ಟಿರ್ತಾನೋ ಇವನ್ ಕೂಡ ಅಷ್ಟೇ ಇರ್ತಾನೆ. ಸೊ ಆಂಗಲ್ 2 ಎಷ್ಟಿರ್ತತೋ ಆಂಗಲ್ 3 ಕೂಡ ಅಷ್ಟೇ ಇರ್ತತೆ, ಜೆಡ್ ಶೇಪು. ಸೊ ಏನ್ ಬರಿಬೋದು? ಆಂಗಲ್ 2 ಈಸ್ ಈಕ್ವಲ್ ಟು ಆಂಗಲ್ 3. ಓಕೆ, ರೀಸನ್ ಏನು? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಇದು ಎಲ್ಲಿಂದ ಬಂತು? ಇದನ್ನ ಈಕ್ವೇಶನ್ 2 ಅಂತ ಕರೆಯೋದು. ಓಕೆನಾ? ಈಗ ನೀವು ಕರೆಕ್ಟ್ ಆಗಿ ನೋಡ್ರಿ, ಇವರಿಬ್ರು ಈಕ್ವಲ್ ಅಂತೆ. ಆಮೇಲೆ ಏನ್ ಪ್ರೂವ್ ಮಾಡಿದ್ವಿ? ಇವರಿಬ್ರು ಈಕ್ವಲ್ ಅನ್ಕೋಣ. ಇದು 5 ಇದು 5 ಇತ್ತು ಅನ್ಕೋಣ. ಓಕೆ, ಸೊ ಇವರಿಬ್ರು 5 ಇದ್ರೆ ಓಕೆ, ಇದು ಅನ್ಕೋಣ 10 ಅಂತ ಅನ್ಕೊಂಡಿದ್ದು ಅನ್ಕೋಣ. ಇವರಿಬ್ರು 10 ಇತ್ತು. ನಾವ್ ಇವಾಗ ಏನ್ ಪ್ರೂವ್ ಮಾಡಿದ್ವಿ? 2 ಈಕ್ವಲ್ ಟು 3. ಇದು 5 ಅಂದ್ರೆ ಇದು ಕೂಡ 5 ಅಂತ ಪ್ರೂವ್ ಮಾಡಿದ್ವಿ. ಅವಾಗ ಇದು 5 ಅಂದ್ರೆ ಅವಾಗ ಇದು ಕೂಡ 5 ಆಯ್ತಾನೆ. ಸೊ ಈಗ ನೀವು ನೋಡಿದ್ರೆ ಇವರಿಬ್ರು ಈಕ್ವಲ್ ಇದ್ರು, ಇವರಿಬ್ರು ಈಕ್ವಲ್ ಅಂದ್ರೆ ಸೊ ಇವ್ ನಥಿಂಗ್ ಬಟ್ 4 ಜನ ಈಕ್ವಲ್ ಅಂತ ಬರಿಬಹುದು. ಫ್ರಮ್ ಈಗ ಏನ್ ಬರಿಬಹುದು? ಫ್ರಮ್ ಈಕ್ವೇಶನ್ 1 and 2 ಆಂಗಲ್ 1 ಈಸ್ ಈಕ್ವಲ್ ಟು ಆಂಗಲ್ 2 ಈಸ್ ಈಕ್ವಲ್ ಟು ಆಂಗಲ್ 3 ಈಸ್ ಈಕ್ವಲ್ ಟು ಆಂಗಲ್ 4 ಅಂತ ಬರಿಬಹುದು. ಓಕೆ, ಇದನ್ನ ಈಕ್ವೇಶನ್ 3 ಅಂತ ಬರಿತೀವಿ. ಓಕೆನಾ? ಈಗ ಫ್ರಮ್ ಈಕ್ವೇಶನ್ 3 ನಾನಿವಾಗ ಆಂಗಲ್ 1 ಈಸ್ ಈಕ್ವಲ್ ಟು ಆಂಗಲ್ 4 ಬರಿಬೋದಾ? ತಪ್ಪೇನಿಲ್ಲ, ಯಾವ್ದಾನ ಬರಿಬೋದು. ಓಕೆ, ಸೊ 4 ಆಂಗಲ್ ಈಕ್ವಲ್ ಇರೋದ್ರಿಂದ ಓಕೆ, ಇದ್ರಲ್ಲಿ ಒಂದು ಆಂಗಲ್ ಸೆಲೆಕ್ಟ್ ಮಾಡಿದೆ, ಇದ್ರಲ್ಲಿ ಒಂದು ಆಂಗಲ್ ಸೆಲೆಕ್ಟ್ ಮಾಡಿದೆ, 1 4. ಓಕೆ, ಈಗ ಏನ್ ಮಾಡ್ತೀನಿ ನಾನು? ಆಡ್ ಆಂಗಲ್ 1 to ಬೋತ್ ಸೈಡ್ ಮಾಡ್ತೀನಿ. ಓಕೆ, ಇಬ್ಬರಿಗೆ ಏನ್ ಆಡ್ ಮಾಡ್ತೀನಿ? 1 ಆಡ್ ಮಾಡ್ತೀನಿ. ಈಗ ನೀವು ನೋಡಿದ್ರೆ ಆಂಗಲ್ 1ಗೂ ಆಂಗಲ್ 1 ಆಡ್ ಮಾಡ್ತೀನಿ, ಆಂಗಲ್ 4 ಕೂಡ ಆಂಗಲ್ 1 ಆಡ್ ಮಾಡ್ತೀನಿ. ಓಕೆ, ಈಗ ನೋಡ್ರಿ ಆಂಗಲ್ 1 ಪಕ್ಕಕ್ಕೆ ಏನಿದೆ? ಆಂಗಲ್ 1 ಪಕ್ಕಕ್ಕೆ 2 ಇದೆ ತಾನೆ. ಸೊ ನಾನು 1 ಇದ್ದಲ್ಲಿ 2 ಬರಿಬೋದು ತಾನೆ. ಸೊ ಏನ್ ಬರ್ತೀನಿ? 1 ಇದ್ದಲ್ಲಿ ಏನ್ ಬರ್ದೆ? ಆಂಗಲ್ 2 ಬರ್ತೀನಿ. ಈಗ ಆಂಗಲ್ 4 ಆಂಗಲ್ 1 ಇದ್ದಲ್ಲಿ ನಾನು ಈಗ ನೋಡ್ರಿ 4ಗೆ ಏನ್ ಬೇಕು? ಜೋಡಿಯಾಗಿ 3 ಬೇಕು.
ಸೊ ನಾನು ಆಂಗಲ್ 1 ಇದ್ದಲ್ಲಿ 3 ಬರಿಬೋದಾ? ಆಂಗಲ್ 1 ಇದ್ದಲ್ಲಿ ಏನ್ ಬರಿಬೋದು? 3 ಅಂತ ಬರಿಬೋದು. ಸೊ ಇದು ಎಲ್ಲಿಂದ ಬರೆದ್ವಿ? ಫ್ರಮ್ ಈಕ್ವೇಶನ್ 3 ಇಂದ. ಓಕೆ, 3 ಇಂದ ನಾನು ಏನಾದ್ರೂ ಬರಿಬೋದು. ನಾನೇನ್ ಸೆಲೆಕ್ಟ್ ಮಾಡಿದೆ? ಓಕೆ, 1 ಇದ್ದಲ್ಲಿ 1 ಬರ್ದೆ. ಓಕೆ, 1 ಪಕ್ಕಕ್ಕೆ ಏನು 2 ಇರೋದ್ರಿಂದ ಸೊ ನಾನು ಅದಕ್ಕೇನು 1 ಪೊಸಿಷನ್ ಅಲ್ಲಿ 2 ಅಂತ ತಗೊಂಡೆ. ಯಾಕಂದ್ರೆ 1 = 2 ಬರಿಬೋದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನು 4 ಪಕ್ಕ ಏನಿದೆ? 3 ಇದೆ. ಸೊ 3 ಬೇಕಾಗಿರೋದ್ರಿಂದ ನಾನೇನ್ ಮಾಡಿದೆ? 1 ಇದ್ದಲ್ಲಿ 3 ಕೂಡ ಬರಿಬೋದು, ಬರ್ದೆ. ಈಗ ನೀವೇ ನೋಡ್ರಿ, 1 + 2 ಏನಾಗುತ್ತೆ? ಇವ್ರಿಬ್ಬರು ಆಂಗಲ್ ಆಡ್ ಮಾಡಿದ್ರೆ ಏನಾಗುತ್ತೆ? ಆಂಗಲ್ ABC ಆಗುತ್ತೆ. ಏನಾಯ್ತು ಇದು? 1 + 2 ಆಂಗಲ್ ABC ಇಸ್ ಈಕ್ವಲ್ ಟು, ಈಗ ನೋಡ್ರಿ 4 + 3 ಇವ್ರಿಬ್ಬರನ್ನ ಆಂಗಲ್ ಆಡ್ ಆದ್ರೆ ಏನಾಗುತ್ತೆ? BCD ಅಂತ ಬರುತ್ತೆ. ಸೊ ಏನ್ ಬರುತ್ತೆ? BCD ಅಂತ ಬರುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇದೆ ತಾನೆ. ಈಗ ನೋಡ್ರಿ ABC ಇಸ್ ಈಕ್ವಲ್ ಟು BCD ಅಂತ ಪ್ರೂವ್ ಮಾಡಿದ್ವಿ. ABC ಇಸ್ ಈಕ್ವಲ್ ಟು BCD. ಈ ಆಂಗಲ್ ಎಷ್ಟಿದೆನೋ ಈ ಆಂಗಲ್ ಕೂಡ ಅಷ್ಟೇ ಇದೆ ಅಂತ ಪ್ರೂವ್ ಮಾಡಿ ಅಂದ್ರೆ ಓಕೆ, ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇದೆ ತಾನೆ. ಈಗ ನೋಡ್ರಿ ಈ ತರ ಇತ್ತಾನೆ, ಈ ಆಂಗಲ್ ಎಷ್ಟಿದೋ ಈ ಆಂಗಲ್ ಕೂಡ ಅಷ್ಟೇ ಅಂತ ಪ್ರೂವ್ ಮಾಡ್ಬಿಟ್ಟಿವಿ. ಇವಾಗ ಇದೆಷ್ಟಿದೆ ಇದೆಷ್ಟು ಕೂಡ ಓಕೆ, ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇದಾವ ಅಂತಂದ್ರೆ ಅದರ ಅರ್ಥ ಏನು? ಇವೆರಡು ಲೈನ್ ಪ್ಯಾರಲಲ್ ಇದೆ ಅಂತ ಅರ್ಥ. ನಾರ್ಮಲ್ ಆಗಿ ಏನು ಪ್ಯಾರಲಲ್ ಇದ್ರೆ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್. ಈಗ ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇದಾವ ಅಂದ್ರೆ ಪಕ್ಕ ಇವರಿಬ್ರು ಪ್ಯಾರಲಲ್. ಸೊ ನಾವೇನ್ ಬರಿತೀವಿ? ಸಿನ್ಸ್ ಜೆಡ್ ಶೇಪ್ ಆಂಗಲ್ ಏನಂತ ಕರಿತೀವಿ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಸಿನ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಅದೇ ಯಾವ್ದು ಇಂಟೀರಿಯರ್ ಆಂಗಲ್ಸ್ ಯಾವ್ದು ತಗೊಂಡಿದ್ವಿ? ಆಂಗಲ್ ABC ಇಸ್ ಈಕ್ವಲ್ ಟು ಆಂಗಲ್ BCD ಅಂತ ಪ್ರೂವ್ ಮಾಡಿದ್ರಿಂದ ನಾವೇನ್ ಬರಿಬೋದು? AB ಪ್ಯಾರಲಲ್ ಟು CD ಅಂತ ಬರಿಬೋದು. ಓಕೆ, AB ಪ್ಯಾರಲಲ್ ಟು CD. ಓಕೆ, ಅದೇ ತಾನೇ ಪ್ರೂವ್ ಮಾಡೋದಕ್ಕಾಯ್ತು. ಸೊ ನೀವು ಈ ತರ ಮಾಡ್ಬೇಕಂದ್ರೆ ಸೈನ್ಸ್ ಬೇಸಿಕ್ ಗೊತ್ತಿರಬೇಕು. ಅದಕ್ಕೆ ನಿಮಗೆ ಸ್ಟಾರ್ಟಿಂಗು ಸೈನ್ಸ್ ಬೇಸಿಕ್ ಹೇಳ್ಕೊಟ್ಟೆ. ಓಕೆ, ಇನ್ಸಿಡೆಂಟ್ ರೇ ಅಂದ್ರೆ ಏನು, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಏನು ಅಂತ. ಓಕೆ, ಸೊ ನಿಮಗೆ ಮೇನ್ ಇದ್ರಲ್ಲಿ ಏನ್ ಗೊತ್ತಾಗಬೇಕು? ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಏನ್ ಹೇಳ್ತಾನೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಇದು I30 ಇದ್ರೆ R ಕೂಡ 30 ಇರುತ್ತೆ. ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ನೀವು ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ?